ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಣಕಲೋಕ. ಈ ವಿಡಿಯೋದಲ್ಲಿ ರೋ ಮತ್ತು ರೋಸ್ ಫಂಕ್ಷನ್ ಯಾವ ರೀತಿ ಕೆಲಸ ಮಾಡ್ತವೆ, ಅವುಗಳ ನಡುವಿನ ವ್ಯತ್ಯಾಸವೇನು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ರೋ ಫಂಕ್ಷನ್ ಬಗ್ಗೆ ನೋಡ್ಕೊಳ್ಳೋಣ. ರೋ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ನಾವು ಯಾವುದೋ ಒಂದು ಸೆಲ್ ಅನ್ನ ರೆಫರೆನ್ಸ್ ಆಗಿ ಕೊಟ್ರೆ ಆ ಸೆಲ್ಲು ಎಷ್ಟನೇ ನಂಬರ್ನ ರೋದಲ್ಲಿದೆ ಅಂತ ತೋರಿಸುತ್ತೆ. ಓಕೆ, ಆನಂತರ ರೋಸ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ಒಂದು ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಒಂದು ಸೆಲ್ ಇಂದ ಮತ್ತೊಂದು ಸೆಲ್ ವರೆಗೆ ನಾವು ರೇಂಜ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ಆ ಎರಡು ಸೆಲ್ಗಳ ನಡುವೆ ಎಷ್ಟು ರೋಸ್ ಗಳಿದಾವೆ ಅನ್ನೋದು ತೋರಿಸುತ್ತೆ. ಅವೆರಡು ಫಂಕ್ಷನ್ ಗಳನ್ನ ನಾವೀಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಅನ್ನು ಓಪನ್ ಮಾಡಿದೀವಿ. ಇಲ್ಲಿ ನಾನು ಆ ಒಂದು ರೋ ಫಾರ್ಮುಲಾನ ಹಾಕಿ ತೋರಿಸ್ತೀನಿ. ಇಲ್ಲಿ ರಿಸಲ್ಟ್ ಅಂತ ಇದೆಯಲ್ಲ, ಇಲ್ಲಿ ನಾನು ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಈಕ್ವಲ್ ಅಂತ ಟೈಪ್ ಮಾಡೋಣ, ರೋ ಅಂತ ಬರ್ಕೊಳ್ಳಿ. ಕೋಡೆಡ್ ವರ್ಡ್ ಯಾವುದು? ರೋ. ಆನಂತರ ಓಪನ್ ಬ್ರಾಕೆಟ್ ಹಾಕಿ ಇಲ್ಲಿ ರೆಫರೆನ್ಸ್ ಅಂತ ಕೇಳ್ತಾ ಇದೆ. ರೆಫರೆನ್ಸ್ ಅಂದ್ರೆ ಯಾವುದಾದ್ರೂ ಒಂದು ಸೆಲ್ ಅಡ್ರೆಸ್ ನ ಕೊಡಬಹುದು. ಓಕೆ, ಇಲ್ಲಿ ನಾನು A2 ಅಂತ ಈ ಒಂದು ಸೆಲ್ ಅಡ್ರೆಸ್ ನ ಕೊಡ್ತೀನಿ. ಬ್ರಾಕೆಟ್ ಕಂಪ್ಲೀಟ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ರೆ ಏನು ತೋರಿಸುತ್ತೆ? A2 ಅನ್ನುವಂತ ಸೆಲ್ ಅಡ್ರೆಸ್ ಎಲ್ಲಿದೆ? ಎರಡನೇ ರೋದಲ್ಲಿದೆ ಅಂತ ತೋರಿಸುತ್ತೆ. ಇಲ್ಲಿ ನಾವು ಸೆಲ್ ಅಡ್ರೆಸ್ ಅಲ್ಲೇ ರೋ ನಂಬರ್ ಕೂಡ ಇರುತ್ತೆ. ಹೀಗಾಗಿ ಇದು ಅಷ್ಟೊಂದು ಮಹತ್ವ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ನಮ್ಮ ಸೆಲ್ ಅಡ್ರೆಸ್ ಅಲ್ಲಿ ನಾವು ಯಾವುದೊಂದು ರೆಫರೆನ್ಸ್ ಕೊಡ್ತೀವಿ, ಆ ರೆಫರೆನ್ಸ್ ಅಲ್ಲೇ ನಮ್ಗೆ ಏನಾಗಿರುತ್ತೆ? ರೋ ನಂಬರ್ ಕೂಡ ಕಾಣಿಸ್ತಾ ಇರುತ್ತೆ. ಆದ್ರೆ ಈ ರೋ ಅನ್ನುವಂತ ಒಂದು ಫಂಕ್ಷನ್ ಬೇರೆ ಒಂದು ಫಂಕ್ಷನ್ ಜೊತೆಗೆ ಹೆಲ್ಪರ್ ಫಂಕ್ಷನ್ ಆಗಿ ಕೆಲಸ ಮಾಡಿದಾಗ ಇದರ ಒಂದು ಮಹತ್ವ ನಮಗೆ ಗೊತ್ತಾಗುತ್ತೆ. ಓಕೆ, ರೋ ಫಂಕ್ಷನ್ ನ ಇಂಡಿವಿಜುವಲ್ ಆಗಿ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ನ ಕೊಡಲ್ಲ ರೋ ಫಂಕ್ಷನ್ಗೆ. ಆದ್ರೆ ಈ ರೋ ಫಂಕ್ಷನ್ ನಾವು ಬೇರೆ ಒಂದು ಫಾರ್ಮುಲಾ ಜೊತೆಗೆ ಅಥವಾ ಬೇರೆ ಒಂದು ಫಂಕ್ಷನ್ ಗಳ ಜೊತೆಗೆ ಇದನ್ನ ಹೆಲ್ಪರ್ ಫಂಕ್ಷನ್ ಆಗಿ ಬಳಸಿದಾಗ ಇದು ಬಹಳಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಓಕೆ, ಇದು ರೋ ಫಂಕ್ಷನ್. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ರೋ ಫಂಕ್ಷನ್ ಏನ್ ಮಾಡುತ್ತೆ? ಈಕ್ವಲ್ ಅಂತ ಹಾಕೋಣ, ರೋ ಅಂತ ಬರ್ಕೊಳ್ಳೋಣ. ನಂತರ ಇಲ್ಲಿ ರೆಫರೆನ್ಸ್ ಕೇಳುತ್ತೆ, ಯಾವ್ದಾದ್ರೂ ಒಂದು ಸೆಲ್ ಅಡ್ರೆಸ್ ರೆಫರೆನ್ಸ್ ಕೊಡಬಹುದು. ಓಕೆ, ನಾವೀಗ B2 B3 ಅಂತ ಕೊಡೋಣ. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ. B3 ಅನ್ನುವಂತ ಸೆಲ್ ಅಡ್ರೆಸ್ ಎಲ್ಲಿದೆ? ಥರ್ಡ್ ರೋದಲ್ಲಿದೆ. ಓಕೆ, ಆಲ್ರೆಡಿ B3 ಅಂದ್ರೆ ಇಲ್ಲಿ ನಮ್ಗೆ ರೋ ನಂಬರ್ ಕೂಡ ಇಲ್ಲಿ ಕಾಣಿಸ್ತಾ ಇರುತ್ತೆ. B3 ಅಂದ್ರೆ ಅಲ್ಲಿ 3 ಅನ್ನೋದೇನು ತೋರಿಸುತ್ತೆ? ರೋ ನಂಬರ್ ನ ತೋರಿಸುತ್ತೆ. ಅದೇ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಇನ್ನು ರೋಸ್ ಫಂಕ್ಷನ್ ಬಗ್ಗೆ ನೋಡ್ಕೊಳ್ಳೋಣ. ರೋಸ್ ಫಂಕ್ಷನ್ ಏನ್ ಮಾಡುತ್ತೆ? ಒಂದು ರೇಂಜ್ ಆಫ್ ಸೆಲ್ ಅಡ್ರೆಸ್ ನಡುವೆ ಎಷ್ಟು ರೋಗಳಿದಾವೆ ಅನ್ನೋದು ತೋರಿಸುತ್ತೆ. ಓಕೆ, ಇಲ್ಲಿ ನಾವು ಆ ಒಂದು ಫಂಕ್ಷನ್ ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳೋಣ. ಈಕ್ವಲ್ ಅಂತ ಹಾಕ್ತೀನಿ, ಇಲ್ಲಿ ರೋಸ್ ಅಂತ ಬರ್ಕೋಬೇಕು. ರೋ ಅಲ್ಲ, ರೋಸ್. ಅನಂತರ ಓಪನ್ ಬ್ರಾಕೆಟ್ ಹಾಕೋಣ. ಇಲ್ಲಿ ಅರೇ ಅಂತ ಕೇಳುತ್ತೆ. ಅರೇ ಅಂದ್ರೆ ರೇಂಜ್ ಆಫ್ ಸೆಲ್ ಅಡ್ರೆಸ್. ಓಕೆ, ನಾನೀಗ A2 ದಿಂದ A6 ವರೆಗೂ ನಾನು ಒಂದು ರೇಂಜ್ ನ ಸೆಲೆಕ್ಟ್ ಮಾಡಿದ್ದೀನಿ. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ. A2 ಇಂದ A6 ವರೆಗೂ ಎಷ್ಟು ಸೆಲ್ ರೋಗಳಿದಾವೆ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. A2 ದಿಂದ A6 ವರೆಗೂ 5 ರೋ ಇದಾವೆ ಅಂತ ಇಲ್ಲಿ ತಿಳಿಸ್ತಾ ಇದೆ. ಓಕೆ, ನಾ ಇದನ್ನ ಇನ್ನೊಮ್ಮೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಒಂದ್ ವೇಳೆ ನಾವು ಈಗ ಕೆಳಗಡೆ ರೋ ಬದಲಾಗಿ ಓನ್ಲಿ ಕಾಲಮ್ ಮಾತ್ರ ಸೆಲೆಕ್ಟ್ ಮಾಡಿದೀವಿ, ಅವಾಗ ಏನ್ ತೋರಿಸುತ್ತೆ? ಈಕ್ವಲ್ ಅಂತ ಹಾಕೋಣ. ಇಲ್ಲಿ ರೋಸ್ ಅಂತ ಬರ್ಕೊಡ್ರಿ. ಓಪನ್ ಬ್ರಾಕೆಟ್. ಈಗ ನಾನು ಏನ್ ಮಾಡ್ತೀನಿ? ಈ A3 ಇಂದ C3 ವರೆಗೂ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ. ಇಲ್ಲಿ ಏನಾಗಿದೆ? ಓನ್ಲಿ ಒಂದು ರೋ ಸೆಲೆಕ್ಟ್ ಮಾಡಿದೀವಿ, A3 ಇಂದ C3. ಇಲ್ಲಿ ಕಾಲಮ್ಸ್ ಹೆಚ್ಚಿಗೆ ಇದಾವೆ, ಆದ್ರೆ ರೋ ಮಾತ್ರ ಒಂದೇ ಇದೆ. ಈಗ ಎಂಟರ್ ಮಾಡ್ರಿ, ಎಷ್ಟು ತೋರಿಸುತ್ತೆ? ಓನ್ಲಿ ಒಂದು ರೋ ಸೆಲೆಕ್ಟ್ ಮಾಡಿದೀನಿ ಅಂತ ತೋರಿಸುತ್ತೆ. ಓಕೆ, ಈ ರೋಸ್ ಫಂಕ್ಷನ್ ನ ಇನ್ನೊಂದು ಕೇಸ್ ಅಲ್ಲಿ ತೋರಿಸ್ತಾ ಇದೀನಿ. ಓಕೆ, ಇಲ್ಲಿ ಶೀಟ್ 3 ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಒಂದು ಟೇಬಲ್ ಇದೆ. ಓಕೆ, ಈ ಟೇಬಲ್ ಅಲ್ಲಿ ಎಷ್ಟು ರೋಗಳಿದಾವೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಓಕೆ, ಇಲ್ಲಿ 4 ರಿಂದ 13 ರೋಸ್ ವರೆಗೂ ಇದಾವೆ. ನಾವು ಇಲ್ಲಿ 1 2 3 ಅಂತ ಎನ್ಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ಬೋದು? ಈಕ್ವಲ್ ಅಂತ ಹಾಕ್ತಾ ಇದೀನಿ, ರೋಸ್ ಅಂತ ಬರಿತಾ ಇದೀವಿ. ಓಪನ್ ಬ್ರಾಕೆಟ್. ಅರೇ ಅಂತ ಕೇಳುತ್ತೆ. ಅರೇ ಅಂತ ಕೇಳದಲ್ಲಿ ಇಲ್ಲಿ ನಾವು ಏನ್ ಮಾಡ್ಬೋದು? ಒಂದು ಕಾಲಮ್ ಪೂರ್ತಿ ಸೆಲೆಕ್ಟ್ ಮಾಡಿಬಿಡೋಣ. ಅಂದ್ರೆ ಈ ಕಾಲಮ್ ನಲ್ಲಿ, ಈ ನೇಮ್ ಅನ್ನುವಂತ ಕಾಲಮ್ ಅಲ್ಲಿ ಎಷ್ಟು ರೋಸ್ ಇದಾವೆ ಅನ್ನೋದು ತಿಳ್ಕೋಬೇಕು. ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಎಷ್ಟು ರೋಸ್ ಇದಾವ್ರಿ? 10 ರೋ ಇದಾವೆ. ಓಕೆ, ನಾವು ಇದನ್ನ ಬೇಕಿದ್ರೆ ಇನ್ನೊಂದು ರೀತಿಯಲ್ಲೂ ಅಪ್ಲೈ ಮಾಡಿ ನೋಡಬಹುದು. ಓಕೆ, ಈಕ್ವಲ್ ಅಂತ ಹಾಕೋಣ. ಇಲ್ಲಿ ಮತ್ತೆ ರೋಸ್ ಅಂತ ಬಿಟ್ಕೊಳ್ತೀನಿ. ಓಪನ್ ಬ್ರಾಕೆಟ್. ಅರೇ ಅಂತ ಕೇಳ್ತಾರೆ. ಅರೇ ಅನ್ನೋದ್ರಲ್ಲಿ ನಾ ಏನ್ ಮಾಡ್ತೀನಿ? ಈ ಪೂರ್ತಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ಪೂರ್ತಿ ಟೇಬಲ್ ಅಲ್ಲಿ ಎಷ್ಟು ರೋಸ್ ಇದಾವೆ ಅಂತ ತಿಳ್ಕೋಬೇಕು. ಓಕೆ, ಆಗ್ಲೇ ಓನ್ಲಿ ಒಂದು ಕಾಲಮ್ ಸೆಲೆಕ್ಟ್ ಮಾಡಿದ್ದೆ. ಈಗ ಪೂರ್ತಿ ಟೇಬಲ್ ಸೆಲೆಕ್ಟ್ ಮಾಡಿದ್ದೀನಿ. ಬ್ರಾಕೆಟ್ ಕಂಪ್ಲೀಟ್ ಮಾಡ್ತೀನಿ, ಎಂಟರ್ ಮಾಡೋಣ. ಈಗಲೂ ಕೂಡ ಏನ್ ತೋರಿಸುತ್ತೆ? ಈ ಟೇಬಲ್ ಅಲ್ಲಿ 10 ರೋ ಇದಾವೆ ಅಂತ ತೋರಿಸುತ್ತೆ. ಈ ರೀತಿ ನಾವು ರೋಸ್ ಅನ್ನ ಒಂದು ಟೇಬಲ್ ಅಲ್ಲಿ ಅಥವಾ ಒಂದು ರೇಂಜ್ ಆಫ್ ಸೆಲ್ ಅಡ್ರೆಸ್ ಅಲ್ಲಿ
ಎಷ್ಟು ರೋಗಳಿದಾವೆ ಅನ್ನೋದು ತಿಳ್ಕೋಬಹುದು. ಓಕೆ, ಈ ರೋ ಮತ್ತು ರೋಸ್ ಫಂಕ್ಷನ್ಗಳು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನಮಗೆ ಅನಿಸ್ತಿರಬಹುದು, ಇವುಗಳಿಗೆ ಅಷ್ಟೊಂದು ಮಹತ್ವ ಕೊಡಬೇಕಾಗಿಲ್ಲ ಅಂತ ಅನಿಸ್ಬಹುದು. ಆದರೆ ಇವುಗಳು ಯಾವಾಗ ಒಂದು ಇಂಪಾರ್ಟೆನ್ಸ್ ಅನ್ನು ತಿಳ್ಕೊಳ್ತಾವಂದ್ರೆ ಈ ಫಂಕ್ಷನ್ಗಳನ್ನ ನಾವು ಮತ್ತೊಂದು ಫಂಕ್ಷನ್ಗಳ ಜೊತೆಗೆ ಬಳಸಿದಾಗ ಇವುಗಳ ಮಹತ್ವ ಹೆಚ್ಚಿಗೆ ಆಗಿರುತ್ತೆ. ಓಕೆ, ಇದಾಗಿತ್ತು ಸ್ನೇಹಿತರೆ ರೋ ಮತ್ತು ರೋಸ್ ಫಂಕ್ಷನ್ಗಳ ಬಗ್ಗೆ ತಿಳಿಸಿಕೊಡುವಂತಹ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.